ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನೆಲ್. ಹೇಗಿದೆ ದೀಪಾವಳಿ ಹಬ್ಬದ ಆಚರಣೆ ನಿಮ್ಮ ಮನೆಯಲ್ಲಿ? ಸಿಂಪಲ್ಲಾಗಿ ಮಾಡಿದ್ರೂ ಸರಿ, ಜೋರಾಗಿ ಮಾಡಿದ್ರೂ ಸರಿ, ಖುಷಿಯಿಂದ ಮಾಡಿರ್ತೀರಾ, ಅದು ಇಂಪಾರ್ಟೆಂಟ್ ಆಗುತ್ತೆ. ಬನ್ನಿ, ನಮ್ಮ ಮನೆಯಲ್ಲಿ ಲಕ್ಷ್ಮೀ ಪೂಜೆ ತಯಾರಿ ಹೇಗಾಯಿತು, ಹಬ್ಬದ ದಿನ ಏನೆಲ್ಲ ಆಯಿತು ಅಂತ ತಿಳಿಸ್ತೀನಿ. ಲೆಟ್ಸ್ ಸ್ಟಾರ್ಟ್ ದಿಸ್ ವಿಡಿಯೋ. ಮದುವೆ ಆದಮೇಲೆ ಫಸ್ಟ್ ದೀಪಾವಳಿ ಅಪ್ಪ ಅಮ್ಮನ ಮನೆಗೆ ಹೋಗಿ ನಾವು ಮಾಡಿದ್ವಿ ಆಯ್ತಾ. ಅದಾದಮೇಲೆ ಇವತ್ತೇ ಫಸ್ಟ್ ಇಲ್ಲಿದ್ದಾರೆ ನನ್ನ ಪೇರೆಂಟ್ಸ್ ದೀಪಾವಳಿ ಹಬ್ಬಕ್ಕೆ. ಪ್ರತಿ ವರ್ಷ ತುಂಬಾ ಜನ ಇರೋರು ಈ ಹಬ್ಬಕ್ಕೆ ಮನೆಯಲ್ಲಿ, ಬಟ್ ಈ ವರ್ಷ ನಾವೇ ಇದ್ದೀವಿ, ಮಾಮ ಮಮ್ಮಿ ಅಷ್ಟೇ. ಸಿಂಪಲ್ ಹಬ್ಬ. ನೆಕ್ಸ್ಟ್ ಹೊಸ ಮನೆಯಲ್ಲಿ ದೀಪಾವಳಿ ಹಬ್ಬ. ಈ ವರ್ಷನೇ ಹೊಸ ಮನೆಯಲ್ಲಿ ಮಾಡ್ಬೇಕು ಅಂತ ಆಸೆ ಇದ್ರೆ ಅನ್ಕೊಂಡಂಗ ಆಗ್ಲೇ ಇಲ್ಲ ಏನು. ಸಿಂಪಲ್ ಆಗಿ ದೀಪಾವಳಿ ಹಬ್ಬ ಅದಕ್ಕೆ ಸಿಂಪಲ್ ಆಗಿ ಮಾಡ್ತಾ ಇದೀವಿ ಈ ಸತಿ. ಎಣ್ಣೆ ಸ್ನಾನ ಮಾಡೋದ್ರ ಹಿಂದೆ ಡಿಫ್ರೆಂಟ್ ರೀಸನ್ಸ್ ಇದೆ. ಇವಾಗ ಸೈಂಟಿಫಿಕ್ ರೀಸನ್ ಬಗ್ಗೆ ಹೇಳಬೇಕು ಅಂದರೆ ಆಯಿಲ್ ಮಸಾಜಿಂದ ಸ್ಟ್ರೆಸ್ ರಿಲೀಫ್ ಆಗುತ್ತೆ, ನಮ್ಮ ಬಾಡಿ ಮಾಯ್ಶ್ಚರೈಸ್ ಆಗುತ್ತೆ, ಸೊ ತುಂಬಾ ಒಳ್ಳೆಯದು ಅಂತ. ಬಟ್ ವರ್ಷದಲ್ಲಿ ಒಂದು ಸತಿ ಮಾಡಿದ್ರೆ ಡೆಫಿನೆಟಾಗಿ ಹೆಲ್ಪ್ ಆಗಲ್ಲ, ಅವಾಗ ಆಯಿಲ್ ಬಾತ್ ಮಾಡಿದ್ರೆ ಒಳ್ಳೆಯದು ಅಂತಾರೆ. ಇನ್ನೊಂದು ರೀಸನ್ ಏನು ಅಂದರೆ ಗುಡ್ ಓವರ್ ಈವಿಲ್, ಅಂದರೆ ನಮ್ಮ ಬಾಡಿನಲ್ಲಿರುವಂಥ ನೆಗೆಟಿವ್ ಎನರ್ಜಿ ದೂರ ಆಗಬೇಕು. ಬಿಕಾಸ್ ಈ ದಿನ ನಾವು ಲಕ್ಷ್ಮಿಯನ್ನು ಸ್ವಾಗತ ಮಾಡ್ತಾ ಇದ್ದೀವಿ ಅನ್ನೋ ನಂಬಿಕೆ ಇದೆ. ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಪ್ರತಿ ವರ್ಷ ನಾವು ನಮ್ಮ ಪದ್ಧತಿ ಪ್ರಕಾರ ತಿಂಡಿ ಮಾಡ್ತಾ ಇದ್ವಿ. ಅಮ್ಮ ಈ ಸತಿ ಊರಲ್ಲಿ ಹೇಗೆ ಮಾಡ್ತಾರೆ ಅವ್ರ ತಿಂಡಿ ಹಬ್ಬದ ದಿನ ಅದನ್ನು ಮಾಡಿದ್ದಾರೆ. ಸೊ ಬನ್ನಿ ಅದನ್ನು ತೋರಿಸ್ತೀನಿ, ನಮ್ಮ ಊರಿನ ವಿಶೇಷ. ಇವತ್ತು ದೀಪಾವಳಿ ಹಬ್ಬ ಅಲ್ವಾ, ಯಾವಾಗಲೂ ನಾವು ಊರಲ್ಲೇ ಸೆಲೆಬ್ರೇಟ್ ಮಾಡ್ತು. ಈ ಸಲ ಮಗಳ ಮನೇಲಿದ್ದೇನೆ, ಅದಕ್ಕೆ ಇವತ್ತು ನಮ್ಮೂರಲ್ಲಿ ಹೇಗೆ ಮಾಡ್ತೇವೆ ನಾವು ಅದೇ ಥರ ಮಾಡಿದ್ದೇವೆ, ಮಗಳಿಗೆ ಇಷ್ಟ ಆಗ್ತದಂತ. ಅವಲಕ್ಕಿ, ಸಿಹಿ ಅವಲಕ್ಕಿ, ಉದ್ದಿನ ದೋಸೆ, ಚಟ್ನಿ, ಸ್ವೀಟ್ ಹೊರಗಿಂದ ತರಿಸಿದ್ದೇವೆ. ಇದು ಹಬ್ಬದ ಬ್ರೇಕ್ಫಾಸ್ಟ್ ಸ್ಪೆಷಲ್. ಇದ್ರ ಜೊತೆ ಒಂದು ಬಾಳೆಹಣ್ಣು ಬೇರೆ ಇರುತ್ತೆ, ಸೊ ಅದು ಇಲ್ಲಿ ಮಿಸ್ಸಿಂಗ್ ಇದೆ. ಎನಿವೇಸ್ ಇಷ್ಟರಲ್ಲೇ ಮಾಮನು ಬಂದರು. ಪಾಪ ಬೆಳಿಗ್ಗೆ ಬೇಗ ಹೋಗಿರೋರು ಬಂದಿದ್ದು ಇವಾಗ. ಎಷ್ಟೊತ್ತಿಗೆ ಹೊರಟಿದ್ರಿ ಬೆಳಿಗ್ಗೆ? ಬೆಳಗ್ಗೆ ಹೋಗಿ ಬಾಳೆದೆಲೆ, ಬಾಳೆ ಕಂಬ, ನಿಂಬೆಹಣ್ಣು ಎಲ್ಲ ಇಷ್ಟೊತ್ತು ಏನಕ್ಕಾಯ್ತು? ಸಖತ್ ರಶ್ಶು. ಒಂದೊಂದು ತಗೊಳ್ಬೇಕಾದ್ರೆ ಒಂದೊಂದು ನಿಂತ್ಕೋಬೇಕಾಗಲ್ಲ. ಎಲ್ಲೋಗಿದ್ರಿ ನೀವು? ಕೇರ್ಪುರಂ. ಅದೇ ನಾನು ಅನ್ಕೊಂಡೆ ಮಾಮ ಕೇರ್ಪುರಂ ಹೋಗಿದ್ದಾರೆ ಅಂತ. ತಾವ್ರೆ ಹೂವು. ತುಂಬಾ ಕೆಲಸ ಆಯ್ತಲ್ಲ, ಇವಾಗ ರೆಸ್ಟ್ ಮಾಡಿ ಬನ್ನಿ. ಹಬ್ಬದ ದಿನ ಎಲ್ಲ ರೇಟ್ 1 to ಡಬಲ್ ಇರುತ್ತೆ, ಬಟ್ ತರಲೇಬೇಕು. ಅದ್ಭುತ. ಬೆಳಿಗ್ಗೆ 7 ಗಂಟೆಗೆ ಹೋಗಿ ಬಂದಿರೋದು 11 ಗಂಟೆ, ಇನ್ನೂ ತಿಂಡಿ ಆಗಲಿಲ್ಲ ಅಂತ ಮಾಮಿಗೆ ಟೆನ್ಷನ್. ಗಂಡ ತಿಂಡಿ ತಿಂದಾಗಿಲ್ಲ ಅಂತ, ಗಂಡನ್ಗೆ ಚಿಂತೆನೆ ಇಲ್ಲ ತಿಂಡಿ ತಿಂದಾಗಿಲ್ಲ ಅಂತ. ಇದು ನಮ್ಮನೆ ದೀಪಾವಳಿ. ಎಲ್ಲ ಈಸಿ, ತುಂಬಾ ಖುಷಿಯಿಂದ, ಎಲ್ಲ ಒಳ್ಳೆ ರೀತಿಯಲ್ಲಿ ಇರಲ್ಲ, ಹಿಂಗೆ ಇರುತ್ತಲ್ಲ ಬೇಬಿ. ಮಿಕ್ಸ್ ಎಲ್ಲ ಜಗಳ ಜಗಳ ಹಬ್ಬ, ಜಗಳ ಹಬ್ಬ. ಹಬ್ಬ ಅಂದ್ರೆ ಸಂತೋಷ, ಜಗಳ, ಊಟ ಎಲ್ಲ. ಮಾಮ ಹೇಳ್ತಾ ಇದ್ರು ಮಾರ್ಕೆಟಲ್ಲಿ ತುಂಬ ರಶ್ ಇತ್ತು, ಅಂದರೆ ಒಂದೊಂದು ಐಟಮ್ ತಗೋಬೇಕಾದ್ರೂ ಕ್ಯೂ ಥರ ಇತ್ತು ಅಂತ. ಹಬ್ಬ ಅಲ್ವಾ, ಹೀಗೆ ಇರುತ್ತೆ. ಸೊ ಇದನ್ನೆಲ್ಲ ನೀಟಾಗಿ ಈ ಬಟ್ಟೆಗೆ ಹಾಕಿ ಆದಷ್ಟು ನೀರು ಹಾಕಿಡಬೇಕು, ಯಾಕಂದರೆ ಎಲ್ಲ ಸಂಜೆಗೆ ಬೇಕಾಗುತ್ತೆ, ಬಾಡ್ ಹೋಗಬಾರ್ದು ಅಂತ. ಸೊ ಅದನ್ನು ಅಮ್ಮ ಮಾಡಿದ್ರು. ಅಷ್ಟರಲ್ಲೇ ದೀಪು ಎದ್ರು. ಫೈನಲಿ ಐ ಆಮ್ ಲೈಕ್ ಹ್ಯಾಪಿ. ಹಬ್ಬದ ದಿನ ಇನ್ನು ಎಲ್ಲರೂ ಎಣ್ಣೆ ಸ್ನಾನ ಮಾಡಿ ಈ ಕೆಲಸ ಮುಗಿದ್ರೆ ನಾವು ನಮ್ಮ ಕೆಲಸ ಆದಷ್ಟು ಬೇಗ ಮಾಡ್ಬೋದಲ್ವಾ. ಹಬ್ಬ ಅನ್ನೋದು ಎಷ್ಟು ಕೆಲಸ ಇರುತ್ತೆ. ಸೊ ಮಾಮ ತಿಂಡಿ ತಿಂದರೆ ಇನ್ನೇನು ತೋರಣಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇದೊಂದು ತೋರಣ ಮಾಡ್ತೀನಿ, ಈ ಸೈಜ್ ಒಂದು ಮಾಡ್ತೀನಿ, ಈ ಸೈಜ್ ಒಂದು ಮಾಡ್ತೀನಿ. ತೋರಣ ಬಾಗಿಲಿಗಳಿಗೆ, ದೇವಸ್ಥಾನಕ್ಕೆ, ಲಕ್ಷ್ಮೀ ಪೂಜೆಗಡೆ ಹತ್ರ ಒಂದು ಹತ್ರ 3. ರಿಯಲ್ ಆಗಿ ನಮ್ಮ ಫ್ಯಾಮಿಲಿ ಮೂಮೆಂಟ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಯಲ್ ಸಿಚುವೇಶನ್ಸ್ ಹೆಂಗಾಯಿತು ಏನಾಯಿತು ಅಂತ ಎಲ್ಲ ಈಸಿ, ಸೂಪರ್ ಆ್ಯಂಡ್ ಕೂಲಾಗಿ ಯಾವುದು ನಡೆಯಲ್ಲ. ಗಡಿಬಿಡಿ ಅಂತೂ ಇದ್ದೇ ಇರುತ್ತೆ. ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಾನೆ ಇರ್ತಾರೆ. ತುಂಬ ಚೆನ್ನಾಗಿ ಬಂದಿದೆ, ಅಂಟಿಸ್ಬಿಟ್ಟು ಮಾಡಿ, ತುಂಬ ನೀಟಾಗಿ ಬಂದಿದೆ. ಇದೆಲ್ಲ ಹಬ್ಬದ ದಿನದ ಆದಂಥ ಪ್ರಿಪ್ರೇಷನ್. ಆದರೆ ಪ್ರೀವಿಯಸ್ ಡೇನೇ ಅಮ್ಮ ಮಾಮಿ ಕೂತು ಈ ಸಾರಿನ ರೆಡಿ ಮಾಡ್ತಾ ಇದ್ರು. ಬಿಕಾಸ್ ಫಸ್ಟ್ ಟೈಮ್ ಇಬ್ರು ಸಾರಿ ಉಡಿಸ್ತಾ ಇದ್ದಾರೆ ದೇವರಿಗೆ.
ಹೆಣ್ಮಕ್ಳು ಲಕ್ಷ್ಮೀ ಪೂಜೆಗೆ ದೇವ್ರು ಸೀರೆಗೆ ರೆಡಿ ಮಾಡ್ತಾ ಇದ್ರೆ ನಿಮ್ದೇನ್ ಕೆಲಸ? ಕಾರ್ ವಾಶ್ ಮಾಡಿಸ್ಕೊಂಡು ಕಾರ್ ವಾಶ್ ಮಾಡಿಸ್ಕೊಂಡ್ ಬರ್ಬೇಕು ನಾಳೆ ಪೂಜೆಗೆ. ತಾತ ನಿಮ್ದೇನ್ ಕೆಲಸ? ಇದೇ ಕೆಲಸ ಏನು ತೆಗೆಯೋದು ಮತ್ತೆ ಹಾಕೋದು. ಮತ್ತೆ ಯಾಕೆ ತೆಗೆದ್ರಿ? ಒಣಗಿದ್ವಲ್ಲ ತೆಗೆದಮ್ಮ, ಮಾಮೂಲಿ ಹಾಕಿ ತೆಗಿತಿದ್ದೇನೆ ಹಂಗೆ. ಬಟ್ ಅದು ಬೇಡ ಅಂತೀರಿ ಇಟ್ಬಿಡು. ಒಣಗಿಲ್ಲ, ದಪ್ಪ ಇದೆಯಲ್ಲ. ಊಟಕ್ಕೇನು ನಮ್ಮ ಮನೆಯಲ್ಲಿ ಇವತ್ತು? ಊಟಕ್ಕೆ ಇವತ್ತು ಸೌತೆಕಾಯಿ ಮೊಸರು ಮತ್ತೆ ಕ್ಯಾಬೇಜ್ ಪಲ್ಯ, ಬಾಯ್ಲ್ಡ್ ರೈಸ್. ವೆಜ್ ಊಟ. ಸಿಂಪಲ್ ಅಲ್ಲ. ಸಂಡೇಗೆ ಇದನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ವಿ. ಯಾಕಂದರೆ ಫಸ್ಟ್ ಟೈಮ್ ಅಲ್ವಾ ಸಾರಿ ಡ್ರೇಪಿಂಗ್ ಮಾಡ್ತಾ ಇರೋದು. ಹಬ್ಬದ ದಿನವೇ ಎಲ್ಲ ಮಾಡೋಕ್ಕೆ ಹೋದರೆ ಆಮೇಲೆ ಕಷ್ಟ ಆಗಿ ಗಡಿಬಿಡಿ ಆಗಬಾರ್ದು ಅಂತ ಸೊ ಸಾರಿ ಡ್ರೇಪಿಂಗ್ ಹಿಂದಿನ ದಿನವೇ ಮಾಡಿ ಇಟ್ಟಿದ್ವಾ. ನೆಕ್ಸ್ಟ್ ಡೇಗೆ ನಮಗೆ ಅಲಂಕಾರ ಮಾಡೋದಕ್ಕೆ ಸುಲಭ ಅನ್ನಿಸ್ತು. ಇದ್ರ ಜೊತೆಗೆ ಬ್ಯಾಕ್ಗ್ರೌಂಡ್ಗೆ ಏನು ಮಾಡೋದು ಡೆಕೋರೇಷನ್ ಅಂತ ಈ ಸತಿ ನನಗೆ ಐಡಿಯಾನೇ ಬರ್ತಾ ಇರಲಿಲ್ಲ. ಅಂದರೆ ಇರುವಂಥ ಪ್ರಾಪ್ಸ್ ಎಲ್ಲ ಒಳಗಡೆ ಎಲ್ಲಿಟ್ಟಿದ್ದೀನಿ ಅಂತಲೇ ನೆನಪಾಗ್ತಾ ಇಲ್ಲ. ಸರಿ ಅಂತ ಮಾಮನ ಹತ್ರ ಬಾಳೆ ಎಲೆ ತರಕ್ಕೆ ಹೇಳಿದ್ದೆ. ಅದರಿಂದನೇ ಡೆಕೋರೇಷನ್ ಮಾಡೋಣ, ಈಸಿಯಾಗಿರುತ್ತೆ ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಟ್ರೆಡಿಷ್ನಲ್ ರೀತಿಯಲ್ಲಿ. ಸೊ ಈ ಸತಿ ಬಾಳೆ ಎಲೆ ಯೂಸ್ ಮಾಡಿ ಬ್ಯಾಕ್ ಡ್ರಾಪ್ಗೆ ಡೆಕೋರೇಷನ್. ಕಟ್ತೀರಾ? ಬೇಡ ಕಟ್ಬೇಕಾ ಬೇಡ? ದೇವ್ರಿಗೆ ಚೆಂಡು ಹೂವು ಇಡಬಾರ್ದು ಅಂತಾರೆ, ಬಟ್ ಡೆಕೋರೇಷನ್ಗೆ ಯೂಸ್ ಮಾಡೋಣ ಅಂತ ನಾನು ತರಿಸಿದ್ದೆ. ಯಾಕಂದರೆ ಗುಂಡು ಗುಂಡುಗೆ ಇರುತ್ತೆ, ಜಾಸ್ತಿ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಅಂತ ಎದ್ದು. ಮಾವಿನ ಎಲೆ ಏನಾದ್ರು ಮಾಮ ಹಾಕ್ತಾರೆ, ಗೊತ್ತಾಯ್ತಾ? ಇದೆ ಅಲ್ಲ, ಆಗ ತುಂಬ ಎಲ್ಲ ಮಾಲೆ ಮಾಡಿದ್ರ, ಎಲ್ಲ ಮಾಲೆ ಮಾಡೋ ಹಾಕಿ ಇದು ಹಾಕಿ ಡಬಲ್ ಸೈಡ್ ಇಟ್ಟು ಇಲ್ಲಿಗೊಂದು 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 ಚಿಕ್ಕ ಚಿಕ್ಕದು ಕೊಡಿ. ಅಂದ್ಕೊಂಡಂಗೆ ಎಲ್ಲ ಕರೆಕ್ಟಾಗಿ ಬರಲ್ಲ ಆಯಿತಾ, ಬಿಕಾಸ್ ನಾನೇನೋ ಬೇರೆ ಐಡಿಯಾ ಮಾಡಿದ್ದೆ, ಅದು ಹೂವಿನ ವೇಟಿಗೆ ಜಾರ್ ಬೀಳ್ತಾ ಇತ್ತು. ಸೊ ಹಾಗಾಗಿ ಸರಿ ಈ ಥರ ಬೇಡ ಅಂತ ಇನ್ನೊಂದು ಐಡಿಯಾ ಮಾಡಿದ್ವಿ. ಮಧ್ಯದಲ್ಲಿ ಈ ಥರ ಹೂವು ಇಡೋಣ, ಬಾಳೆ ಎಲೆ ಮಧ್ಯದಲ್ಲಿ, ಅದನ್ನು ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ಐಡಿಯಾ ಮಾಡಿದ್ವಿ. ಸೊ ಇಟ್ ಇಸ್ ಬ್ಯೂಟಿಫುಲ್. ನನಗೆ ಈ ಸತಿ ಡೆಕೋರು ಇಷ್ಟ ಆಯಿತು. ಪ್ರತಿ ವರ್ಷ ಡಿಫ್ರೆಂಟ್ ರೀತಿನಲ್ಲಿ ಮಾಡ್ತೀವಿ. ಆ್ಯಂಡ್ ಈ ವರ್ಷ ನನಗೆ ಇನ್ನೂ ಖುಷಿ ಅನಿಸಿದ್ದು ಅಮ್ಮ ಇದ್ದರು ನಮ್ಮ ಜೊತೆ ಅಂತ. ಬಿಕಾಸ್ ಫಸ್ಟ್ ಟೈಮ್ ನಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬಕ್ಕೆ ಅಮ್ಮ ಇರೋದು. ಅವ್ರಿಗಾದರೆ ಊರಲ್ಲಿಲ್ಲ ಅಂತ ಅದನ್ನು ಮಿಸ್ಸಿಂಗ್. ಯಾಕಂದರೆ ವರ್ಷ ಅಲ್ಲೇ ಸೆಲೆಬ್ರೇಟ್ ಮಾಡ್ತಾರಲ್ಲ, ಎಲ್ಲರಿಗೂ ಆಸೆ ಇಲ್ಲ ಅವ್ರವ್ರ ಮನೆಯಲ್ಲಿ ದೀಪ ಹಚ್ಚಬೇಕು ಅಂತ ಹಬ್ಬದ ದಿನ. ಇನ್ನೇನು ದೇವ್ರಿಗೆ ಫ್ರೂಟ್ಸ್, ಡ್ರೈ ಫ್ರೂಟ್ಸ್ ಎಲ್ಲ ಅಲಂಕಾರ ಮಾಡಿ ಇಡಬೇಕು. ಒಬ್ರು ಬತ್ತಿ ಹಾಕೋದಕ್ಕೆ, ಇನ್ನ ಒಬ್ರು ಎಣ್ಣೆ ಸುರಿಯೋದಕ್ಕೆ, ಇನ್ನ ನಾನು ಅದನ್ನ ಡೆಕೋರೇಷನ್ ಮಾಡಿ ಇಡೋದಕ್ಕೆ. ಇಲ್ಲಿ ಬತ್ತಿ ಬಾಟಲ್ ತಗೊಂಡ್ ಬನ್ನಿ ರೇಣುಕಾ, ಬಾಟಲ್ ಫಸ್ಟ್ ಅದಕ್ಕೆ ಹಾಕಿ, ಇದ್ರಲ್ಲಿ ಹಾಕಕ್ ಚಂದ, ಅದ್ರಲ್ಲಿ ಹಾಕಕ್ ಸುಲಭ. ದಂಡಕ್ಕೆ ಎಷ್ಟೊತ್ತು ಎಣ್ಣೆ ಬತ್ತಿಯಲ್ಲ ಹಾಕಿ ಮಲ್ಕೋಗಿ ಪೂರ ಮಸ್ತ್ ಪುರ್ಸದ ಕೆಲಸ, ಕೆಲಸ ಆಗಕ್ಕಲ್ಲ. ಈ ಮಣ್ಣಿದೆಲ್ಲ ಮನೆ ಹೊರಗಡೆ ಇಡೋದಕ್ಕೆ. ಇದನ್ನೆಲ್ಲ ನಾವು ಮಧ್ಯಾಹ್ನನೇ ಮಾಡಿ ಇಡ್ತಾ ಇದ್ದೀವಿ. ಯಾಕೆ ಹೇಳಿ, ಸಂಜೆ ಗಡಿಬಿಡಿ ಆಗಬಾರ್ದು ಅಂತ. ದೇವರು ಪೂಜೆ ಮಾಡುವಂಥ ಮುಹೂರ್ತದಲ್ಲೇ ಪೂಜೆ ಆಗಬೇಕು, ಗಾಡಿ ಪೂಜೆ ಬೇರೆ ಆಗಬೇಕು. ಅಷ್ಟರಲ್ಲಿ ಎಲ್ಲ ಅರ್ಜೆಂಟಾಗಿ ಏನು ಮಾಡೋದಕ್ಕಾಗದೇ ಇದ್ದರೆ, ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಹೂವಿನ ರಂಗೋಲಿ ಹಾಕ್ತಾಯಿದ್ರೆ ಮಾಮಿ ಅಮ್ಮ ಎಲ್ಲ ದೀಪದ ಅರೇಂಜ್ಮೆಂಟ್ ಮಾಡಿ ಇಡ್ತಾ ಇದ್ದಾರೆ. ಮುಂದಿನ ವರ್ಷಕ್ಕೆ ನಮ್ಮ ಪಾಪ ಬರುತ್ತಲ್ಲ, ಅದು ಇಷ್ಟು ಕೆಲಸ ಮಾಡೋಕೆ ಬಿಡುತ್ತೋ, ಎಲ್ಲಿ ಎಲ್ಲ ಎಳ್ದು ಹಾಕುತ್ತೋ, ಇಲ್ಲ ಒಬ್ರು ಹಿಡ್ಕೊಂಡು ಕುತ್ಕೊಬೇಕೋ ಗೊತ್ತಿಲ್ಲ. ಒಬ್ರು ಹಿಡ್ಕೊಂಡು ಕುತ್ಕೊಬೇಕಾಗತ್ತೆ. ಇದೇ ತಾತ ಹಿಡ್ಕೊಂಡ್ರೆ ನಿಮ್ಮ ತಾತ ಅದಾಯ್ತು. ಆಮೇಲೆ ಇವಾಗ ಸಂಜೆ ಏನ್ ಮಾಡೋಣ ಗೊತ್ತಾ, ಅದು ಆ ಪ್ಲೇಟಲ್ಲಿ ಸೂಪರ್ ಎಕ್ಸ್ಪ್ರೆಸ್. ಮತ್ತೆ ಐ ಅಗ್ರಿ ವಿತ್ ಯು ಆಂಟಿ, ಐ ಅಗ್ರಿ ವಿತ್ ಯು. ಎಲ್ಲಿಗೆ ಇಡ್ತೀರಪ್ಪ? ಅಲ್ಲಿಗೊಂದು ಇವಾಗ ಬ್ರೇಕ್ ಅಂತ ಎಲ್ಲರಿಗೂ ಮಸಾಲೆ ಚಾಯ್ ಟೈಮ್. ಟೀ ಆದ್ಮೇಲೆ ಇವಾಗ ಮತ್ತೆ ಕೆಲಸ ಶುರು. ನಿಮ್ದೇನ್ ಕೆಲಸ? ನಂದು ಅಡಿಗೆ ಕೆಲಸ. ಸಿಂಪಲ್ ಆಗಿ ಅಡಿಗೆ ಕೆಲಸ. ನಿಮ್ದೇನ್ ಕೆಲಸ? ನೀನು ಇಲ್ಲಿ ಅವರು ಅಡುಗೆ ಕೆಲಸ, ನೀನು ಅಲ್ಲಿ ಕೂರೋರು ಅಂತ. ನನ್ ಕೆಲಸ ಮಾಡ್ಬೇಕು, ಅವ್ರು ಮಾಡೋರು ಮಾಡ್ತಾರೆ, ನಾನು ನೀನು ಅಲ್ಲಿ ಕೂರೋದು. ನಿಮ್ದೇನ್ ಕೆಲಸ? ನನಗೇನು ಕೆಲಸ? ನಿಮಗ ಕಸ ಗುಡಿಸಿ ಒರ್ಸೋದು. ಆಗದು ಆಗಲಿ. ಮಾಮಂದೇನ್ ಕೆಲಸ? ಅಲ್ಲಿ ಹೂ ಕಟ್ತಾರಲ್ಲ, ಅಲ್ಲ ಹೂ ಮಾಡೋದು, ಧರಿಸೋದು, ಅಲಂಕಾರ ಮಾಡೋದು ಅವರು. ನಾನು
ಒಂದು ಸ್ವಲ್ಪ ಓಡಾಡಿ ಅಲ್ಲಿ ಇಲ್ಲಿ ಕೆಲಸ ಮಾಡ್ತೀನಲ್ವಾ, ಸೊ ಹಾಗಾಗಿ ತಾತ ರೆಸ್ಟ್ ಮಾಡಬೇಕು ಅಂತ, ನನಗೆ ಹೌಸ್ ವಾರ್ಮಿಂಗ್ ಆಗಿದೆಯಲ್ಲ, ಸೊ ಡಾಕ್ಟರ್ ಕಂಪ್ಲೀಟ್ ರೆಸ್ಟಲ್ಲಿ ಇರಬೇಕು ಅಂತ ಅಂದಿದ್ದಾರೆ ಇವಾಗ. ಸೊ ಹಂಗಾಗಿ ಮನೆಯಲ್ಲಿ ಎಲ್ಲರಿಗೂ ಅದೇ ಚಿಂತೆ ಆಗಿಬಿಟ್ಟಿದೆ. ರೇಣುಕ ಅವರು ಮೊಸರನ್ನ, ಚಿತ್ರಾನ್ನ, ಕೋಸಂಬರಿ ಮಾಡಿ ಆಯ್ತು. ಈಗ ನಂದು ಪಾನ್ಕ ಆಯ್ತು. ಈಗ ಅವು ಸೀಪದಕ್ಕೆ ನೀವು ದಾದ ಬಂತೀನಿ ಅತ್ತ ನೊಂದೆಕ್ ನೀವೇನು ಹೇಳುದು? ಬೆಲ್ಲದನ್ನ ಮಾಡುದು. ನಮ್ದು ಊರಲ್ಲೆಲ್ಲ ನೊಚ್ಚಿ ಅಂತ ಹೇಳ್ತೇವೆ ನಾವು. ಬೆಲ್ಲದನ್ನ ಅಂದ್ರೆ ಅದಕ್ಕೆ ತೆಂಗಿನಕಾಯಿ, ಹಾಲು ಮತ್ತೆ ಏಲಕ್ಕಿ ಪೌಡ್ರು, ಬೆಲ್ಲ, ತೆಂಗಿನಕಾಯಿ ಎಲ್ಲ ಹಾಕಿ ಪಾಯಸ ತರ. ಗ್ರೇವಿನೂ ಅಲ್ಲ, ಡ್ರೈನೂ ಅಲ್ಲ, ಎಲ್ಲ ಒಂದೊಂದೇ ರೆಡಿ ಆಗ್ತಿದೆ. ಇನ್ನು ಸಿಹಿ ಪಾಯಸ ತರ ಅದು ಮಾಡ್ಬೇಕಿನ್ನು. ಇದು ನಾನಿವಾಗ ಕೋಸಂಬರಿಗೆಲ್ಲ ಸೌತೆಕಾಯಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸೆಲ್ಲ ಕಟ್ ಮಾಡಿ ರೆಡಿ ಮಾಡಿದ್ದೀನಿ. ಇವಾಗ ಚಿತ್ರಾನ್ನಕ್ಕೆ ಈರುಳ್ಳಿ, ಹಸಿಮೆಣಸಿನ ಕಟ್ ಮಾಡಿದ್ದೀನಿ. ಮೊಸರನ್ನಕ್ಕೆ ಈರುಳ್ಳಿ ಕಟ್ ಮಾಡ್ತಾ ಇದ್ದೀನಿ. ಅಲ್ಲಿ ಚಿತ್ರಾನ್ನ, ಮೊಸರನ್ನ, ವೈಟ್ ರೈಸಿಗೆ ರೈಸ್ ಮಾಡಿದ್ದೀನಿ. ಲಕ್ಷ್ಮೀ ಪೂಜೆಗೆ 4 ನೈವೇದ್ಯವನ್ನು ಮಾಡಬೇಕು. ಚಿತ್ರಾನ್ನ, ಮೊಸರನ್ನ, ಬೆಲ್ಲದನ್ನ, ಕೋಸಂಬರಿ ಜೊತೆಗೆ ಪಾನಕ. ಸೊ ಅದನ್ನು ಮಾಮಿ ಅಮ್ಮ ಮಾಡ್ತಾಯಿದ್ರೆ ನಾನು ತಾತ ಇಲ್ಲಿ ಎಲ್ಲ ಕಡೆ ಹೂವಿನ ಅಲಂಕಾರ ಮಾಡ್ತಾ ಇದ್ದೀವಿ. ಸಾಕು. ಕೆಂಪು ಹೂವು ತಗೊಬನ್ನಿ. ಕೆಂಪು ಹೂವು, ರೋಸ್ ರೋಸ್ ರೋಸ್, ಗುಲಾಬಿ ಸಾಕಾ? ಸಾಕು. ಇದೀಗ ಬೆಲ್ಲದ ಪಾಯಸ ರೆಡಿ ಆಗ್ತಾ ಇದೆ. ನಂದು ಇವಾಗ ಚಿತ್ರಾನ್ನ ಗೊಜ್ಜು ರೆಡಿ ಮಾಡ್ತಾ ಇದ್ದೀನಿ. ಬೆಲ್ಲ ಕರಗಬೇಕಷ್ಟೇ, ಸ್ವಲ್ಪ ಸರಿ ಬೆಲ್ಲ ಕರಗಬೇಕು. ಇಲ್ಲಿ ಫ್ರೈ ಆಗಬೇಕು. ಕೊತ್ತಂಬರಿ ಸೊಪ್ಪು ಸಾಕನೆ ಅಂತ ನಿಂಬೆಹಣ್ಣು ಕಟ್ ಮಾಡಿದ್ಯಾ? ಮಸಾಲೆ ನಿಮಗೆ ಬೇಕಾ? ಮಸಾಲೆ ಡೈರೆಕ್ಟಾಗಿ ನಮ್ಮ ಮನೆಯಲ್ಲಿ ಹಬ್ಬ ಈ ಥರ ಆಯಿತು ಅಂತ ಹೇಳಿದ್ರೆ ಹೇಗೆ ಅಲ್ವಾ? ಆದರೆ ಹಿಂದೆ ಇದ್ದಂಥ ಕೆಲಸ ಅದನ್ನು ಶೇರ್ ಮಾಡಬೇಕು ಫಸ್ಟ್. ಇನ್ನ ಬೇಕು. ಮಾಮ ಎಲ್ಲಿ ಕಾಣಿಸ್ತಾನೆ ಇಲ್ಲ, ಅವ್ರದ್ದೇನು ಕೆಲಸ ಅಂತ ಯೋಚನೆ ಮಾಡ್ತಾ ಇದ್ರೆ ಕಾರ್ಗೆ ಎಲ್ಲ ಪೂಜೆ ವ್ಯವಸ್ಥೆ ಮಾಡಬೇಕಲ್ವಾ, ಅದನ್ನು ಮಾಡೋದಕ್ಕಂತ ಬಂದಿದ್ದಾರೆ. ಸೊ ಲೈಫಲ್ಲೇ ನಾನು ಅಂದ್ಕೊಂಡಿರಲಿಲ್ಲ ನನ್ನ ಹತ್ರನೂ ಒಂದು ಕಾರ್ ಇರುತ್ತೆ, ನಾನು ಕಾರ್ ಓಡಿಸ್ತೀನಿ ಅಂತ. ತುಂಬ ಭಯ ಇತ್ತು ನನಗೆ. ಕಾರ್ ಓಡಿಸೋದು ಒಂದು ಭಯ, ಆದರೆ ಇನ್ನೊಂದು ಸ್ವಿಮ್ಮಿಂಗ್. ಅದರಲ್ಲಿ ಒಂದನ್ನಂತೂ ಕ್ಲಿಯರ್ ಮಾಡಿದ್ದೀನಿ, ಡ್ರೈವಿಂಗ್ ಮಾಡೋದನ್ನು. ಆ್ಯಂಡ್ ಖುಷಿ ಆಗುತ್ತೆ. ನನ್ನ ಫಸ್ಟ್ ಗಾಡಿ ಇನ್ನೂ ನನ್ನ ಹತ್ರನೇ ಇದೆ, 2 ವೀಲರ್. ಇನ್ನು ನೋಡ್ತೀರಾ ನೋಡಿ, ಅಲ್ಲಿ ನನ್ನ ಕಾರ್ ಪಕ್ಕನೇ ಒಂದಿತ್ತು 2 ವೀಲರ್. ಸೊ ಅದು ನನ್ನ ಫಸ್ಟ್ ಗಾಡಿ ಆಗಿತ್ತು ಲೈಫಲ್ಲಿ. ಅದ್ರ ಪಕ್ಕ ಇವಾಗ ಮತ್ತೊಂದು ಗಾಡಿ ಬಂದು ನಿಂತಿದೆ, ಖುಷಿ ಆಗುತ್ತೆ. ಸೊ ಈ ಹಬ್ಬದ ದಿನವೇ ನಾವು ಪ್ರತಿ ವರ್ಷ ಗಾಡಿ ಪೂಜೆನೂ ಕೂಡ ಮಾಡ್ತೀವಿ. ಇನ್ನು ಸಂಜೆ 6 ಗಂಟೆ ಹತ್ತತ್ರ ಆಗ್ತಾ ಬಂತು. ಸೊ ಇನ್ನೇನು ಬೇಗ ರೆಡಿ ಆಗಬೇಕು, ಲಕ್ಷ್ಮೀ ಪೂಜೆ ಮುಹೂರ್ತ ಟೈಮ್ಗೆ ಪೂಜೆನ ಮಾಡಬೇಕು. ದೇವರು ಅಲಂಕಾರ ಆಯಿತು. ಅಲ್ಲಿ ಇಲ್ಲಿ ಪುಟ್ ರಂಗೋಲಿ ಹಾಕಿದಾಯಿತು ಹೂವಿಂದ. ಇನ್ನು ಸಿಂಪಲಾಗಿ ಡೆಕೋರ್ ಮಾಡಿದ್ದಾಯಿತು. ಇನ್ನೇನು ಅಮ್ಮ ಮಾಮಿದು ಅಡುಗೆನೂ ಆಯಿತು. ಮಾಮಂದು ಕಾರ್ಗೆಲ್ಲ ಅರಿಶಿನ ಕುಂಕುಮ ಹಚ್ಚಿದ್ದಾಯಿತು. ಪೂಜೆ ಶುರು ಮಾಡಬೇಕು. 7ರಿಂದ 8 ಗಂಟೆ ಮುಹೂರ್ತ ಇದೆ. ಫಸ್ಟ್ ಗಾಡಿ ಪೂಜೆ ಮುಗಿಸ್ಕೊಂಡು ಬರ್ತೀವಿ ಅಂತ. ಆಮೇಲೆ ಇದು ಮಾಡ್ಕೊಂಡು ಬಿಸಿ ಊಟ ಮಾಡಬೇಕು. ನಮ್ಮ ಲಕ್ಷ್ಮೀ ದೇವ್ರಿಗೆ ದೀಪ ಎಲ್ಲ ಹಚ್ಚಿದ ಮೇಲೆ ಎಷ್ಟು ಸುಂದರವಾಗಿ ಕಾಣಿಸ್ತಾರೆ ಅಂತ ನೋಡಬೇಕು. ಫಸ್ಟ್ ನಾನು ರೆಡಿ ಆಗಬೇಕು. ನಾನು ಇನ್ನ 2 ಮೈಂಡಲ್ಲಿ ಇದ್ದೀನಿ. ಕರ್ಲ್ ಮಾಡಲಾ ಅಥವಾ ಸ್ಟ್ರೈಟ್ನಿಂಗ್ ಮಾಡಲಾ, ಯಾವಾಗಲೂ ಇದೇ ರೀತಿ ಇರುತ್ತಲ್ಲ ಅಂತ. ಬಟ್ ಮಾವಿನ ಸೊಪ್ಪೆಲ್ಲ ಹಾಕಿ ಕೆಳಗಡೆ 3 ಕಾರ್ ಇತ್ತು, 1 ಬೈಕ್ ಇತ್ತು. ಅದಕ್ಕೆಲ್ಲ ಅರಿಶಿನ ಕುಂಕುಮ ಹೂವೆಲ್ಲ ಇಟ್ಟು ತೊಳೆದು ಕ್ಲೀನಾಗೆಲ್ಲ ಗಾಡಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಬಂದಿದ್ದೀನಿ. ಇವಾಗ ಹೋಗಿ ಹೆಂಗಸರುಗಳು ದೀಪ ಹಚ್ಚಿ ಪೂಜೆ ಮಾಡ್ಬೇಕು. ಇವಾಗ ಇದು ಹೆಂಗಸರುಗಳ ಕೆಲಸ. ಧನಲಕ್ಷ್ಮಿ ಪೂಜೆ ಇವತ್ತು ನಾಳೆ ಅಲ್ವಾ? ಇವತ್ತು ಕಣಪ್ಪ, 20ನೇ ತಾರೀಕು. ಇವತ್ತೇನಪ್ಪ? ಆಯ್ತು ಕಣವ್ವ. ಓ ದೀಪಾವಳಿ ಹಬ್ಬ 1 ದಿವಸ ಮುಂದೆ ನೆನ್ನೆ ನಾಳೆ ಆಗ್ಬೇಕಾದ್ದು. ಹೌದಾ? ಬರೋ ವರ್ಷ ಹೇಳೋಣ, ನಮ್ಮ ತಾತ ಹೇಳಿದ ದಿನ ಮಾಡಿ ಅಂತ. ಇವಾಗ ಬಟ್ಟೆ ಬದಲಾಯಿಸಿ ಪೂಜೆಗೆ. ಇಲ್ಲಿ ನೋಡಿ, ಬಟ್ಟೆ ತಾತನಿಗೆ ಇನ್ನೂ ಕನ್ಫ್ಯೂಷನ್, ಯಾಕೆ ಇವತ್ತು ಮಾಡ್ತಾ ಇದ್ದೀವಿ ಲಕ್ಷ್ಮೀ ಪೂಜೆ, ಸೋಮವಾರ ಅಲ್ವಾ ಅಂತ. ಬಟ್ ಬಂದಿರೋದೇ ಈ ಡೇಟಿಗೆ ಅಂದಮೇಲೆ ನಾವು ಮಾಡಬೇಕಾಗತ್ತೆ ಅಲ್ವಾ. ಸೊ ಎಲ್ಲ ಪ್ರಿಪ್ರೇಷನ್ಸ್ ಆದಮೇಲೆ ಒಂದೊಂದೇ ಐಟಮ್ ತಂದಿಟ್ಟ ಮೇಲೆ ಈ ಥರ ಇದೆ. ಇನ್ನೇನು ಮುಖ್ಯವಾಗಿ ನಡಿಬೇಕಾಗಿರೋದು ಭಕ್ತಿಯಿಂದ, ಶ್ರದ್ಧೆಯಿಂದ, ಪ್ರೀತಿಯಿಂದ ಮನೆಯವರೆಲ್ಲ ಒಟ್ಟಿಗೆ ಸೇರಿ ಖುಷಿಯಿಂದ ಮಾಡಬೇಕಾಗಿರುವಂಥ ಲಕ್ಷ್ಮೀ ಪೂಜೆ ಪ್ರತಿ ವರ್ಷದ ಥರ. ಸೊ ಆ ಪೂಜೆ ಡೀಟೇಲ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಐ ಹೋಪ್ ಈ ಒಂದು ಪ್ರಿಪ್ರೇಷನ್ ವೀಡಿಯೋಸ್ ನಿಮಗೆ ಇಷ್ಟವಾಗಿರುತ್ತೆ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಏನು ಮಾಡಬೇಕು, ಮಿಸ್ ಮಾಡದೆ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇಲ್ಲಿ ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಮತ್ತೆ ಸಿಗೋಣ. ನೀವು ಹೇಳಿದ್ರಿ ಅಂತ ನಾನು ಮಾಡ್ತಾ ಇದ್ದೀನಿ ನಿಮಗೋಸ್ಕರ. ಒಳ್ಳೆದಾಯ್ತು.